ನಮಸ್ಕಾರ ನಮಸ್ಕಾರ ನಮಸ್ಕಾರ. ಇವತ್ತು ಚಂದ್ರು ಬೆಸ್ಟ್ ಆಫ್ ಬೆಸ್ಟ್ ಕಿಚನಲ್ಲಿ ತುಂಬ ಪ್ರೇಕ್ಷಕರು ವೆಜ್ ಅಡುಗೆ ಮಾಡಿಕೊಡಿ, ವೆಜ್ ಅಡುಗೆ ತೋರಿಸಿ, ಏನಾರ ವೆಜ್ಜಲ್ಲಿ ಒಳ್ಳೊಳ್ಳೆ ಗ್ರೇವಿಗಳು ತೋರಿಸಿ ಅಂದರು. ಇವತ್ತು ಮಿಕ್ಸ್ ವೆಜ್ ಕರಿ ಅಂತ ಹೇಳಿ ಪ್ರೀತಿಯಿಂದ ಮಾಡೋಣ, ನಿಮಗೆಲ್ಲ ಕಲಿಸ್ಕೊಡೋಣ ಅಂತೇಳಿ ಏನೇನು ಸಾಮಗ್ರಿ ಬೇಕು ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ತರಕಾರಿ ಬೇಯಿಸ್ಕೊಳೋದಕ್ಕೆ ಸ್ವಲ್ಪ ನೀರನ್ನು ಹಾಕ್ಬಿಡೋಣ. ನೋಡಿ, ಈಗ ಫಸ್ಟು ಆಲೂಗಡ್ಡೆ, ಗ್ರೀನ್ ಪೀಸು, ಬಟಾಣಿ, ಆಮೇಲೆ ಹೂಕೋಸು, ಕಾಲಿಫ್ಲವರ್, ಸ್ವಲ್ಪ ಉಪ್ಪನ್ನು ಇದಕ್ಕೆ ಹಾಕ್ಬಿಡೋದು, ಒಂದು ಚೂರು ಅರಿಶಿನ ಪುಡಿ. ಈಗ ಇದನ್ನ ಪಕ್ಕದಲ್ಲಿ ಇಟ್ಕೊಂಡು ಬೇಯಿಸ್ಕೊಂಬೋಣ. ಒಂಥರ ಅದಕ್ಕೆ ಇವಾಗ ಮಸಾಲೆ ಮಾಡಬೇಕಲ್ಲ, ಮಸಾಲೆ ಮಾಡಬೇಕು ಅಂದರೆ ಇದನ್ನು ಪಕ್ಕಕ್ಕಿಡೋದು, ಇದನ್ನು ಈ ಕಡೆ ತರೋದು, ರುಚಿಯಾಗಿ ಮಾಡಿ ಕೊಡೋದು. ಈಗ ಇದಕ್ಕೆ ಮಸಾಲೆಗೆ ಏನೇನು ಬೇಕು ಸಾಮಗ್ರಿ ರೆಡಿ ಮಾಡ್ಕೊಬಿಡೋಣ. ಸ್ವಲ್ಪ ನೋಡಿ, ಒಂದು 3 ಸ್ಪೂನ್ ಎಣ್ಣೆ ಹಾಕಿದ್ದೀನಿ, ಒಂದು 5 ಬ್ಯಾಡಿಗೆ ಮೆಣಸಿನ್ಕಾಯಿ, ಒಂದು 4 ಗುಂಟೂರು ಮೆಣಸಿನ್ಕಾಯಿ, 2 ಚಕ್ಕೆ, ಒಂದು 2 ಲವಂಗ, ಒಂದು ಚೂರು ಕಾಳು ಮೆಣಸು, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಇದನ್ನೆಲ್ಲ ಹಾಕ್ಕೊಂಡು ಇದ್ರ ಜೊತೆಗೆ ಬಾಡಿಸ್ಕೊಳ್ಳೋಣ. ಒಂದು 2 ಹಸಿಮೆಣಸಿನ್ಕಾಯಿ, ಒಂದು ಅರ್ಧ ಈರುಳ್ಳಿ, ಅರ್ಧ ಕೈಡಿ ಧನಿಯಾ, ಇದಕ್ಕೆ ಸ್ವಲ್ಪ ಉಪ್ಪು, ಒಂದು ಟೊಮೊಟೊ ಫುಲ್ಲು ಕಟ್ ಮಾಡ್ಕೊಂಡಿದ್ದೀನಿ, ದೊಡ್ಡ ಟೊಮೊಟೊ, ಇದನ್ನೊಂದು 3/4 ಹಾಕ್ಬಿಡ್ತೀನಿ. ಚೆನ್ನಾಗಿ ಇದ್ರಲ್ಲಿ ಬಾಡಿಸೋಣ. ಈಗ ನೀವು ಗೋಡಂಬಿ ಬೇಕಾದ್ರೆ ಹಾಕೋಬೋದು, ಕಾಯಿ ತುರಿ ಬೇಕಾದ್ರೆ ಹಾಕೋಬೋದು. ನಾವು ಸ್ವಲ್ಪ ಬೇಬಿ ಗೋಡಂಬಿ ಹಾಕ್ಕೊತಾ ಇದ್ದೀವಿ, ಒಂದು 50 ಗ್ರಾಮ್ ಅಷ್ಟು. ಈಗ ಒಂಚೂರು ಕೊತ್ತಂಬರಿ ಹಾಕ್ಬಿಡೋಣ. ಈಗ ತರಕಾರಿ ಎಲ್ಲ ಬೇಯ್ತಾ ಇದೆ, ಇದ್ರ ಜೊತೆಗೆ ಇವಾಗ ಒಂಚೂರು ಕ್ಯಾಪ್ಸಿಕಮ್ ಹಾಕ್ಬಿಡೋಣ. ಈಗ ಸ್ವಲ್ಪ ಎಣ್ಣೆಯನ್ನು ಇದಕ್ಕೆ ಪರಿಪೂರ್ಣತೆಯಿಂದ ಹಾಕೋಣ. ಈಗ ಇದಕ್ಕೆ ಒಂದು ಅರ್ಧ ರೆಡ್ ಚಿಲ್ಲಿ ಪೌಡ್ರು, ಈಗ ಒಂದು ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಮಸಾಲೆ ಹಾಕಿದ್ದೀವಲ್ಲ, ರುಬ್ಕೊಂಬಂದವು ನಮ್ಮ ಶಿಷ್ಯ ನೋಡಿ. ಇಷ್ಟೇ, ಏನು ಜಾಸ್ತಿ ಮಸಾಲೆ ಇಲ್ಲ, ಏನಿಲ್ಲ, ಸೂಪರ್ ಆಗಿದೆ. ನೋಡೋಕ್ಕೆ ನಮಗೆ ಬಾರಿಸ್ಬಿಡೋಣ. ಚಪಾತಿ, ಪೂರಿ, ಏನನ್ನ ಇಡ್ಲಿ ಆಗಲಿ, ದೋಸೆ ಆಗಲಿ, ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನು ಮಿಕ್ಸ್ ವೆಜ್ ಕರಿ. ಖುಷಿಯಾಗಿ ಮಾಡಬೇಕು.